ನೀವು ಇಲ್ಲಿ ಹಲವು ವರ್ಷಗಳಿಂದ ಮತ ಚಲಾಯಿಸುತ್ತಿದ್ದೀರಿ, ಏನದು? ಹೌದು ಎಲ್ಲ ಪ್ರತಿಯೊಂದು ನಾನು ಒಂದೇ ಒಂದು ಚುನಾವಣೆಯನ್ನು ತಪ್ಪಿಸಿಕೊಳ್ಳುವುದಿಲ್ಲ. ನಾನು ಯಾವಾಗಲೂ ಮತ ಚಲಾಯಿಸಲು ಅಲ್ಲಿರಲು ಪ್ರಯತ್ನಿಸುತ್ತೇನೆ. ನಿಮ್ಗೆ ಯಾವುದು ಮುಖ್ಯ? ನಾವು ನಮ್ಮ ಮತ ಚಲಾಯಿಸಿದಾಗ ಅದರಿಂದ ಏನಾದರೂ ವ್ಯತ್ಯಾಸ ಆಗುತ್ತದೆಯೇ? ಖಂಡಿತವಾಗಿಯೂ. ನಾನು ಹಿರಿಯ ನಾಗರಿಕಳಾಗಿರೋದ್ರಿಂದ ಯುವ ಪೀಳಿಗೆಗೆ ಹೇಳಬಯಸುವ ಒಂದು ವಿಷಯವೆಂದರೆ ದಯವಿಟ್ಟು ಮತ ಚಲಾಯಿಸಿ. ಯುವ ಪೀಳಿಗೆ ತುಂಬ ಬುದ್ಧಿವಂತರು. ಹೌದು, ಅವರು ಗ್ಲೋಬಲ್, ಅವರು ಎಲ್ಲವೂ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಎಲ್ಲಿ ದಯವಿಟ್ಟು ಹೊರಗೆ ಬಂದು ಮತ ಚಲಾಯಿಸಿ. ನೀವು ಬದಲಾವಣೆಯನ್ನು ಬಯಸಿದರೆ ನೀವು ಅದರ ಭಾಗವಾಗಿರಬೇಕು, ನೀವು ಭಾಗವಹಿಸಲೇಬೇಕು. ಅದು ನನ್ನ ಸಂದೇಶ. ಹಾಗಾದ್ರೆ ನೀವು ನೋಡ್ತೀರಾ, ನಿಮಗೆ ಗೊತ್ತಾ ರಾಜಕೀಯ ರಂಗದಲ್ಲಿ ಏನಾಗುತ್ತಿದೆ ಅಂತ? ಹೌದು, ಖಂಡಿತವಾಗಿಯೂ ನಾನು ನೋಡ್ತೇನೆ. ವೃತ್ತಪತ್ರಿಕೆಗಳು ಮತ್ತು ಟಿವಿ ಚಾನೆಲ್ಗಳ ಮೂಲಕವೇ ಎಲ್ಲವೂ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ವೃತ್ತಪತ್ರಿಕೆಗಳು, ಚಾನೆಲ್ಗಳು, ಟಿವಿ ಎಲ್ಲವೂ. ಅದು ಹೆಚ್ಚು ಕೆಸರುಮಯವಾಗಿದೆಯೇ, ಹೆಚ್ಚು ಕೊಳಕಾಗಿದೆಯೇ, ಅಥವಾ ಆ ಅರ್ಥದಲ್ಲಿ ಅದು ಹೆಚ್ಚು ಕಠಿಣವಾಗುತ್ತಿದೆಯೇ? ಯಾಕೆಂದ್ರೆ ನಿಮಗೆ ತಿಳಿದುಕೊಳ್ಳಲು ಅನೇಕ ಚಾನೆಲ್ಗಳಿವೆ, ಇಲ್ಲದಿದ್ದರೆ ಅವರು ಕೇವಲ ಕಾಣಿಸಿಕೊಳ್ಳುತ್ತಿದ್ದರು. ಹೌದು, ಅದರಲ್ಲಿ ಒಂದು ಪ್ಲಸ್ ಮತ್ತು ಮೈನಸ್ ಇದೆ. ತುಂಬ ಹೆಚ್ಚಿನ ಮಾಹಿತಿ ಗೊಂದಲಮಯವಾಗಿರ್ಬೋದು, ವಿಶೇಷವಾಗಿ ಒಬ್ಬ ಆರಂಭಿಕರಿಗೆ, ಮೊದಲ ಬಾರಿಗೆ ಆ ಕ್ಷೇತ್ರದಲ್ಲಿರುವ ಯಾರಿಗಾದರೂ. ಅವರು ಬಹಳಷ್ಟು ಪ್ರಭಾವಕ್ಕೆ ಒಳಗಾಗ್ತಾರೆ ಮತ್ತು ನಿರ್ಧರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಅವರು ಸತ್ಯವನ್ನು ಹೇಳುತ್ತಿದ್ದಾರೆಯೇ ಅಥವಾ ಇದು ಕೇವಲ ಒಂದು ಭ್ರಮೆಯೇ? ಅದು ಖಂಡಿತವಾಗಿ ಇದೆ. ಆದರೆ ನಾನು ಹೇಳೋದೇನೆಂದರೆ, ದಯವಿಟ್ಟು ಎಲ್ಲೆಡೆ ಏನಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿ ಇಟ್ಕೊಳ್ಳಿ. ಅಂದರೆ ನಿಮಗೆ ಮಾಹಿತಿ ಸಿಗುತ್ತಲೇ ಇರುತ್ತೆ, ಆದರೆ ಒಂದು ಹಂತದಲ್ಲಿ ನಾವು ಅದನ್ನು ಹೇಗೆ ಫಿಲ್ಟರ್ ಮಾಡೋದು ಮತ್ತು ಅದು ಮತ್ತಷ್ಟು ಕೊಳಕಾಗುತ್ತಿದೆಯೇ ಎಂದು ನೋಡಲು ಕಲಿಯಬೇಕು. ನಾನು ಹೇಳೋದಾದರೆ, ನಾನು ನೋಡ್ತಿರುವ ಹಾಗೆ ಇದು ತುಂಬ ನಯಗೊಳಿಸಿದ ಕೊಳಕು. ಇದು ನಾವು ಸುಮಾರು 20 ವರ್ಷಗಳ ಹಿಂದೆ ನೋಡುತ್ತಿದ್ದ ರೀತಿಯದ್ದಲ್ಲ. ಅದೆಲ್ಲ ದೈಹಿಕ ಮತ್ತು ಆ ರೀತಿಯ ವಿಷಯಗಳಾಗಿತ್ತು. ಈಗ ಇದು ತುಂಬ ಸೂಕ್ಷ್ಮವಾಗಿದೆ, ಆದರೂ ಅದು ಇನ್ನೂ ಇದೆ. ಹಾಗಾಗಿ ಕೇರಳ ಯಾವಾಗಲೂ ರಾಜಕೀಯವಾಗಿ ಬಹಳ ಜಾಗೃತವಾಗಿದೆ. ಕೇರಳ ಅತ್ಯಂತ ತೀವ್ರವಾಗಿ ಜಾಗೃತವಾಗಿದೆ. ಪ್ರತಿಯೊಬ್ಬರು ರಾಜಕೀಯದ ಬಗ್ಗೆ ಮಾತನಾಡ್ತಾರೆ. ನೀವು ವಿದ್ಯಾವಂತರು, ಇದು ನಿಮ್ಮ ಕೆಲಸ, ಅದು ನಿಮ್ಮ ವರ್ಗ, ಹೀಗೆಂದೇರೂ ಇಲ್ಲ, ಪ್ರತಿಯೊಬ್ಬರು ರಾಜಕೀಯ ಮಾತಾಡ್ತಾರೆ. ಆದ್ರೆ ಯುವಕರು ಈ ಕಲ್ಪನೆಯಲ್ಲಿ ಅಷ್ಟೊಂದು ತೊಡಗಿಸಿಕೊಂಡಿಲ್ಲ ಎಂದು ನೀವು ಚಿಂತಿತರಾಗಿರುವಂತೆ ಕಾಣುತ್ತಿದೆ. ಇದು ಒಂದು ರೀತಿಯ ಟ್ರೆಂಡ್. ಎಲ್ಲರೂ ಕೆಟ್ಟವರು ಎಂದು ಅವರು ಅಂದುಕೊಳ್ಳುವ ಹಾಗೆ ಕಾಣುತ್ತದೆ. ನಾನು ಯಾಕೆ ವೋಟ್ ಮಾಡಬೇಕು, ಆ ರೀತಿಯ ಟ್ರೆಂಡ್ ಒಳ್ಳೆಯದಲ್ಲ. ದೋಷದೃಷ್ಟಿ, ಅದು ಒಳ್ಳೆಯದಲ್ಲ. ಸರಿ, ಅಂದ್ರೆ ನೀವು ನಾನು ಯಾರಿಗೂ ಮತ ಹಾಕಲು ಬಯಸುವುದಿಲ್ಲ ಎಂದು ಹೇಳುವುದು ಒಂದು ಫ್ಯಾಷನ್ ಎಂದು ಭಾವಿಸುತ್ತೀರಾ. ಇನ್ನೊಬ್ಬರಿಗಿಂತ ಯಾರು ಉತ್ತಮ, ಅದು ಅಷ್ಟೊಂದು ಆರಾಮದಾಯಕವಾದ ಟ್ರೆಂಡ್ ಅಲ್ಲ. ಹಾಗಾದ್ರೆ ಮೊದಲ ಬಾರಿಗೆ ನಿಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದೀರಾ? ಹೌದು, ನಾನು ಮಾಡಿದೆ. ಹಾಯ್, ನಾನು ಅಮಲ್. ಮತ್ತು ಹೌದು, ನಾನಿಂದು ಮೊದಲ ಬಾರಿಗೆ ಮತ ಹಾಕಿದೆ. ನೀವು ಮಾಡಲೇಬೇಕೆಂದು ನಿಮಗೆ ಅನಿಸಿದ ಒಂದು ಪ್ರಮುಖ ವಿಷಯವೇ? ಹೌದು, ಅಂದ್ರೆ ಇಲ್ಲಿಯವರೆಗೆ ನನ್ನ ಹಕ್ಕನ್ನು ಚಲಾಯಿಸಲು ನನಗೆ ಅವಕಾಶವಿರಲಿಲ್ಲ ಮತ್ತು ಮತ ಚಲಾಯಿಸಲು ಸಾಧ್ಯವಾಗುವುದು ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಹಾಗೂ ಜವಾಬ್ದಾರಿ ಎಂದು ನಾನು ಭಾವಿಸುತ್ತೇನೆ. ಹಾಗಾದ್ರೆ ನೀವು ಕೊಚ್ಚಿಯ ಹೊರಗೆ ಕೆಲಸ ಮಾಡ್ತೀರಾ? ಹೌದು, ನಾನು ಪ್ರಸ್ತುತ ಕೇರಳದಲ್ಲಿ ನೆಲೆಸಿಲ್ಲ, ಹಾಗಾಗಿ ನಿಜವಾಗಿ ಅವಕಾಶ ಸಿಗಲಿಲ್ಲ. ಆದರೆ ಈ ಬಾರಿ ನಾನು ಮತ ಹಾಕಲು ಇಲ್ಲಿರುವುದನ್ನ ಖಚಿತಪಡಿಸಿಕೊಂಡೆ. ಮತ್ತು ಸರ್ಕಾರವನ್ನ ರಚಿಸುವ ಯಾರಿಂದಲೂ ನಿಮ್ಮ ನಿರೀಕ್ಷೆಗಳೇನು? ನನ್ನ ಪ್ರಕಾರ ನಾವು ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ ಅಭಿವೃದ್ಧಿ. ಆದರೆ ಕೇರಳದ ವಿಷಯದಲ್ಲಿ ನಾವು ಮಾತನಾಡುವ ಅಭಿವೃದ್ಧಿ ಅಂದರೆ ಸರ್ಕಾರಗಳು ತೆಗೆದುಕೊಳ್ಳುತ್ತಿರುವ ಹೆಚ್ಚುತ್ತಿರುವ ಸಾಲ. ಹಾಗಾಗಿ ಅದಕ್ಕೊಂದು ಪರಿಹಾರ ಸಿಗ್ಬೋದು ಎಂದು ಆಶಿಸ್ತೇನೆ. ಗೊತ್ತಲ್ಲ, ಕಲ್ಯಾಣ ರಾಜ್ಯದ ಮಾದರಿಗೆ ಹೆಚ್ಚು ಬೀಳದೆ ರಚನೆಯಾಗುವ ಸರ್ಕಾರ, ಆದರೆ ಗೊತ್ತಲ್ಲ, ಒಂದು ರೀತಿಯ ಸುಸ್ಥಿರ ಅಭಿವೃದ್ಧಿ, ಹೆಚ್ಚು ಉದ್ಯೋಗಗಳು. ಇದರಿಂದ ಹೇಳಬೇಕಂದ್ರೆ ನನ್ನಂಥ ಜನರು ಅಥವಾ ನನ್ನ ಸಂಬಂಧಿಕರು ಕೂಡ ಉದ್ಯೋಗಕ್ಕಾಗಿ ರಾಜ್ಯದಿಂದ ಹೊರಗೆ ಹೋಗಬೇಕಾಗಿಲ್ಲ. ಅವರು ತವರು ರಾಜ್ಯದಲ್ಲಿ ಉಳಿಯಲು ಇನ್ನೂ ಆರಾಮವಾಗಿರ್ಬೋದು ಮತ್ತು ಅವರು ಮಾಡಲು ಬಯಸುವ ರೀತಿಯ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ. ಹಾಗಾದ್ರೆ ಅದು ಯುವಕರನ್ನು ಬಹಳಷ್ಟು ಚಿಂತೆಗೀಡು ಮಾಡುವ ವಿಷಯವೇ? ಅಂದ್ರೆ ಈ ಕೆಲಸಗಳನ್ನ ಪಡೆಯಲು ಹೊರಗೆ ಹೋಗುವುದು ಇದು ಕೇವಲ ಮಹತ್ವಾಕಾಂಕ್ಷೆಯಲ್ಲ, ಅವಕಾಶಗಳ ಕೊರತೆಯೂ ಅದಕ್ಕೆ ಕಾರಣವಾಗುತ್ತದೆ ಎಂದು ನೀವು ಹೇಳ್ತಿದ್ದೀರಾ? ಹೌದು, ನನಗನ್ಸೋದೇನೆಂದ್ರೆ ಇದು ಅವಕಾಶಗಳ ಕೊರತೆ. ಅಂದ್ರೆ ಉತ್ತಮ ಸಂಬಳವನ್ನ ನೀವು ಬಹುಶಃ ಬೆಂಗಳೂರು ಅಥವಾ ಹೈದರಾಬಾದ್ನಂಥ ನಗರಗಳಲ್ಲಿ ಕಾಣ್ಬೋದು. ಅವು ಅನೇಕ ವರ್ಷಗಳಿಂದ ಅಭಿವೃದ್ಧಿಗೊಂಡಿವೆ. ಹಾಗಾಗಿ ಬಹುಶಃ ನಂಗನ್ಸೋದೇನೆಂದ್ರೆ ಕೇರಳದ ಯುವಕರು ಅದರಂತ ಏನನ್ನು ಹುಡುಕ್ತಾ ಇದ್ದಾರೆ. ಮತ್ತು ನನಗೆ ತಿಳಿದಿರುವ ಬಹಳಷ್ಟು ಜನರು ಕೆಲಸಗಳನ್ನು ಹುಡುಕ್ತಿರುವ ನನ್ನ ಸಂಬಂಧಿಕರು, ಅವರು ಒಂದೋ ತಮ್ಮ ಕ್ಷೇತ್ರಗಳಿಗೆ ಸಂಬಂಧಿಸಿದ ಕೆಲಸಗಳಿಗೆ ಸಮಾಧಾನ ಪಟ್ಕೊಳ್ಬೇಕಾಗಿದೆ ಅಥವಾ ತಮ್ಮದು ಬೇಕಾದ ಕೆಲಸಗಳಿಗಾಗಿ ರಾಜ್ಯದ ಹೊರಗೆ ಹೋಗಬೇಕಾಗಿದೆ. ಹಾಗಾಗಿ ಅವ್ರಿಗಿಲ್ಲಿ ಅವಕಾಶಗಳಿದ್ರೆ ನನಗನ್ಸೋದೇನೆಂದ್ರೆ ಕೇರಳ ಒಂದು ಉತ್ತಮ ಸ್ಥಳವಾಗ್ಬೋದು. ಅಲ್ಲಿ ಜನರು ಕೆಲಸವನ್ನ, ಅವರು ಬಯಸುವ ಕೆಲಸಗಳನ್ನ ಮತ್ತು ಅವರು ಬಯಸುವ ಜೀವನ ಶೈಲಿಯನ್ನ ಸಹ ಕಂಡುಕೊಳ್ಳಬಹುದು. ಹಾಗಾದ್ರೆ ಆ ದೃಷ್ಟಿಯಲ್ಲಿ ಕೇರಳದ ಬಗ್ಗೆ ಅತ್ಯುತ್ತಮವಾದ ವಿಷಯ ಯಾವುದು? ನನಗನ್ಸೋದೇನೆಂದ್ರೆ ಇದೀಗಲೂ ಅದು ನಿಮ್ಗೆ ಗೊತ್ತಲ್ಲ, ನಾವು ಹೇಳುವಂತೆ ದೇವರ ಸ್ವಂತ ನಾಡು. ಇದು ಈಗಲೂ ಆ ನಾಡು, ಇದು ಈಗಲೂ ಆ ನಾಡಿನ ಸ್ವರೂಪ, ಇಲ್ಲಿನ ಜನರು, ಹಾಗಾಗಿ ಇಲ್ಲಿನ ಜನರ ಮನಸ್ಥಿತಿ. ಹಾಗಾಗಿ ಬಹಳ ಒಳ್ಳೆಯ ವಿಷಯಗಳು ಮತ್ತು ನಿಮ್ಗೆ ಗೊತ್ತಲ್ಲ, ಇದು ಹೀಗೆ ಮುಂದುವರಿಯಲಿ ಭರವಸೆ. ಇಲ್ಲ, ನಾನು ನಿಜವಾಗಿ ಇಲ್ಲಿ ಇರೋದಿಲ್ಲ.
ವಾಸ್ತವವಾಗಿ ನಾನು ಬರೆಯೋನು. ನಾನು ಬಾರಿನಲ್ಲಿ ಕೆಲಸ ಮಾಡ್ತೇನೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಆದ್ದರಿಂದ ನನಗೆ ಇದು ಕೆಲಸದ ದಿನವಲ್ಲ. ಆದರೆ ಮಾಡಬೇಕಾದ ಬೇರೆ ಹಲವಾರು ವಿಷಯಗಳಿವೆ. ಹಾಗಾಗಿ ನಾನು ಅಂದುಕೊಂಡೆ, ನಿಮಗೆ ಗೊತ್ತಲ್ಲ, ನಾವು ಬೆಳಿಗ್ಗೆ ಮತದಾನವನ್ನು ಮುಗಿಸಿಬಿಡೋಣ ಎಂದು. ಹೌದು. ಸಾಮಾನ್ಯವಾಗಿ ಬಹಳಷ್ಟು ಅನಿವಾಸಿ ಕೇರಳಿಗರು ನಿಜವಾಗಿಯೂ ಬರುತ್ತಾರೆ. ಚುನಾವಣೆಗಳ ಸಮಯದಲ್ಲಿ ಮನೆಗೆ ಬರಲು ಪ್ರಯತ್ನಿಸ್ತಾರೆ. ಯಾಕೆಂದ್ರೆ ಅವರು ಇಲ್ಲಿ ನಡೆಯುತ್ತಿರುವ ವಿಷಯಗಳಲ್ಲಿ ತುಂಬಾ ತೊಡಗಿಸಿಕೊಂಡಿರ್ತಾರೆ ಅಥವಾ ಭಾಗಿಯಾಗಿರ್ತಾರೆ ಅಲ್ವೇ? ಇಲ್ಲ, ಅದು ನಿಜ. ನಿಮ್ಗೆ ಗೊತ್ತಲ್ಲ, ಸಾಮಾನ್ಯವಾಗಿ ಕೇರಳಿಗರು ರಾಜಕೀಯವಾಗಿ ಪ್ರಜ್ಞಾವಂತರು ಮತ್ತು ಹೆಚ್ಚು ವಿದ್ಯಾವಂತರು ಎಂದು ಹೇಳಲಾಗುತ್ತದೆ. ಮತ್ತು ನಿಮಗೆ ಗೊತ್ತಲ್ಲ, ಇದರ ಭಾಗವಾಗಲು ಇಷ್ಟಪಡುತ್ತಾರೆ. ನಿಮಗೆ ಗೊತ್ತಲ್ಲ ಈ ನಾಡಿನ ರಾಜಕೀಯ ಕಥೆಯ. ಹಾಗಾಗಿ ನನ್ನ ಬಹಳಷ್ಟು ಸ್ನೇಹಿತರು ನಿಜವಾಗಿ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಹೊರತಾಗಿಯೂ ಅವರು ಪ್ರಯಾಣಿಸಲು ಯೋಜಿಸುತ್ತಿದ್ದಾರೆ. ಅವರಲ್ಲಿ ಅನೇಕರು ನಿಮಗೆ ಗೊತ್ತಲ್ಲ, ಬಂದು ಮತ ಚಲಾಯಿಸಲು ಪ್ರಯಾಣಿಸಲು ಯೋಜಿಸುತ್ತಿದ್ದಾರೆ. ವಾಸ್ತವವಾಗಿ ನಾವು ರಾಜಕೀಯ ನಾಯಕರೊಂದಿಗೆ ಮಾತನಾಡಿದಾಗ ಈ ಬಾರಿ ಅಷ್ಟು ಜನರು ಪ್ರಯಾಣಿಸದೇ ಇರಬಹುದು ಎಂದು ಅವರು ಸ್ವಲ್ಪ ಚಿಂತಿತರಾಗಿದ್ದರು. ಇಲ್ಲ, ಅದು ನಿಜ. ಮತ್ತು ಆಮೇಲೆ ಕೇರಳದಲ್ಲಿ ನಂಗೆ ಗೊತ್ತಲ್ಲದ್ದು ಒಂದು ದೊಡ್ಡ ಜನಸಂಖ್ಯೆ ಹೊರಗಡೆ ನೆಲೆಸಿದೆ. ಪಶ್ಚಿಮ ಏಷ್ಯಾ ಮತ್ತು ಬೇರೆ ಕಡೆ ಪಶ್ಚಿಮ ಏಷ್ಯಾ ವಿಶೇಷವಾಗಿ ನಿಮ್ಗೆ ಗೊತ್ತಲ್ಲ, ಗಲ್ಫ್ ಪ್ರದೇಶ. ಆದ್ದರಿಂದ ಅದು ಒಂದು ಪರಿಣಾಮ ಬೀರ್ತದೆ ಶೇಕಡಾವಾರು ಪ್ರಮಾಣದಲ್ಲಿ. ಆದ್ರೆ ನೀವು ನಿಮ್ಮ ಅನೇಕರನ್ನ ನೋಡ್ತಾ ಇದ್ದೀರಿ. ಇಲ್ಲ, ನನ್ನ ಸ್ನೇಹಿತರು ನಿಮಗೆ ಗೊತ್ತಲ್ಲ ಪ್ರಯಾಣಿಸ್ತಿದ್ದಾರೆ. ಕನಿಷ್ಠ ಪಕ್ಷ ತಿಳಿದಿರುವ ಸ್ನೇಹಿತರು ಕೇವಲ ಮತ ಹಾಕಲಿಕ್ಕಾಗಿ ಪ್ರಯಾಣಿಸುತ್ತಿದ್ದಾರೆ. ಹಾಗಾಗಿ ನಾನಿಲ್ಲಿ ಒಬ್ಬ ದಂಪತಿಯ ಜೊತೆಗಿದ್ದೇನೆ, ಶ್ರೀ ಜೋಸ್ ಮತ್ತು ಶ್ರೀಮತಿ ಜೋಸ್. ಮತ್ತು ನಿಮ್ಗೆ 85 ವರ್ಷ ವಯಸ್ಸು. ಎಷ್ಟು ಚುನಾವಣೆಗಳು? ನನಗನ್ಸುತ್ತೆ 15 ಚುನಾವಣೆಗಳು ಇರ್ಬೋದೇ? ಹೌದು, ಖಂಡಿತ. ಮತ್ತು ನೀವು ಪ್ರತಿ ಬಾರಿಯೂ ಮತ ಹಾಕುತ್ತಿದ್ದೀರಿ. ಹೌದು. ನೀವು ಈಗ ಗಾಗಿ ಮತ ಚಲಾಯಿಸುವಾಗ ನಿಮ್ಮ ಆಲೋಚನೆಗಳೇನು? ನೀವಿಬ್ಬರು ಮತ ಚಲಾಯಿಸಲು ಬೇಗನೆ ಬಂದಿದ್ದೀರಿ. ಮತ ಚಲಾಯಿಸುವುದು ನಮ್ಮ ಹಕ್ಕು. ಆದ್ದರಿಂದ ನಾವು ಆಗ ವಯಸ್ಸಾದವರಾಗಿದ್ದರೂ ಸಹ ಅದನ್ನು ಎಂದಿಗೂ ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ. ನಾವು ಇದರಲ್ಲಿ ಒಂದು ಸಮಸ್ಯೆಯನ್ನು ಎದುರಿಸ್ತೀವಿ ಸರ್. ಅದರಿಂದ ಯಾಕೆಂದರೆ ನಾವು ಆ ಸಮಯದಲ್ಲಿ ವಿಶಾಖಪಟ್ಟಣದಲ್ಲಿದ್ದೆವು. ಅದರಿಂದ ನಾವು ಇಲ್ಲಿರಲಿಲ್ಲ. ಆಗಲೂ ನಾವು ನಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಿದೆವು ಮತ್ತು ನಾವು ಅದನ್ನು ಪಡೆದುಕೊಂಡೆವು. ಅದು ಸಂಪೂರ್ಣವಾಗಿ ಅದ್ಭುತವಾಗಿದೆ. ನೀವು ಆದ್ದರಿಂದ ನಾವು ನಮ್ಮ ಹಕ್ಕನ್ನು ಎಂದಿಗೂ ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ. ನಮ್ಮ ಹಕ್ಕು ಅಲ್ವಾ? ನೋಡಿ, ಅದಕ್ಕಾಗಿ ನೀವು ಸುದ್ದಿಯನ್ನ ಹೇಗೆ ಅನುಸರಿಸುತ್ತೀರಿ ಸರ್? ಅಂದ್ರೆ ರಾಜ್ಯದಲ್ಲಿನ ರಾಜಕೀಯ ನೀವು ಮಾಧ್ಯಮ ಚಾನೆಲ್ಗಳ ಮೂಲಕ ಅನುಸರಿಸುತ್ತೀರಾ? ಖಂಡಿತವಾಗಿಯೂ ಮಾಧ್ಯಮ ಚಾನೆಲ್ ಮತ್ತು ವೃತ್ತಪತ್ರಿಕೆ ಕೂಡ. ಆದರೆ ಮಾಧ್ಯಮ ಚಾನೆಲ್ ತುಂಬಾ ಎಷ್ಟೊಂದು ಚಾನೆಲ್ಗಳನ್ನು ನಾವು ಕೇಳ್ಬೋದು ಅಲ್ವಾ? ಹಾಗಾದ್ರೆ ರಾಜಕೀಯದ ಬಗ್ಗೆ ನಿಮ್ಮ ಆಲೋಚನೆಗಳೇನು? ಅದಿನ್ನೂ ಕೆಟ್ಟದಾಗಿದೆಯೇ? ಅದು ಈಗ ಹಲವಾರು ರೀತಿಗಳಲ್ಲಿ ಉತ್ತಮವಾಗಿದೆಯೇ? ಇಲ್ಲ, ಇದೆ. ಉತ್ತಮವಾಗಿಲ್ಲ. ಅದು ಇನ್ನೂ ಕೆಟ್ಟದಾಗುತ್ತಿದೆ. ಹೌದು, ರಾಜಕಾರಣಿಗಳ ಪ್ರಾಮಾಣಿಕತೆ ಕಡಿಮೆ ಆಗಿದೆ. ನನ್ನದಲ್ಲಿ ಅಂದರೆ ನೆಹರು, ಪಟೇಲ್ ನಾನು ನೋಡಿದ್ದು ನಾನು ಚಿಕ್ಕವನಿದ್ದಾಗ ಅದು ತುಂಬ ಚೆನ್ನಾಗಿತ್ತು ಗೊತ್ತಾ. ಪ್ರಾಮಾಣಿಕ ಜನರು. ಈಗ ಅದು ಕಡಿಮೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಿದೆ? ಪ್ರಾಮಾಣಿಕರು ಕೂಡ. ನೋಡಿ, ನಮ್ಮ ರಾಜಕೀಯ ಹೇಗೆ, ಅವರು ತಮ್ಮ ಸ್ವಂತ ಸ್ಥಾನಗಳನ್ನು ಚೆನ್ನಾಗಿ ಮಾಡಿಕೊಳ್ಳಲು ಬಯಸ್ತಾರೆ. ಮತ್ತು ಅದಕ್ಕಾಗಿಯೇ ನೋಡಿ, ಅದಕ್ಕೂ ಸ್ವಲ್ಪ ಮುಂಚೆ 1 ಅಥವಾ 2 ದಿನಗಳ ಮುಂಚೆ ಅವರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರುತ್ತಿದ್ದಾರೆ. ಹೌದು. ನಿಮ್ಮ ಆಲೋಚನೆಗಳೇನು ಮೇಡಮ್? ಯುವಕರಿಗೆ ರಾಜಕೀಯದಲ್ಲಿ ಆಸಕ್ತಿ ಇದೆಯೇ ಮತ್ತು ಅದರಿಂದ ನಿಜವಾಗಿಯೂ ಬದಲಾವಣೆ ತರಲು ಸಾಧ್ಯವೇ? ನಾನು ಖಂಡಿತವಾಗಿಯೂ ಆಶಿಸ್ತೇನೆ. ಯುವಕರು ಮೇಲೆ ಬರ್ತಿದ್ದಾರೆ ಮತ್ತು ಅವರು ತಮ್ಮ ವೃತ್ತಿ ಜೀವನದಲ್ಲಿ ತುಂಬ ಉತ್ತಮರಾಗ್ತಾರೆ. ನಾನು ಹಾಗೆ ಆಶಿಸ್ತೇನೆ. ಉತ್ತಮ ಭವಿಷ್ಯ. ನಿಮ್ಗೆ ಅನ್ಸುತ್ತದೆ? ಯಾಕೆಂದ್ರೆ ಕೇರಳ ನಾವು ಹೇಳ್ತೀವಿ, ಇಲ್ಲಿ ಅನೇಕ ಹಿರಿಯ ನಾಗರಿಕರು ವಾಸಿಸುತ್ತಿದ್ದಾರೆ ಮತ್ತು ಯುವಕರು ವಿದೇಶಕ್ಕೆ ಹೋಗುತ್ತಿದ್ದಾರೆ. ಯಾಕೆಂದ್ರೆ ಉದ್ಯೋಗಾವಕಾಶಗಳಿಲ್ಲ ಅಲ್ವೇ? ಇಲ್ಲಿನ ಅನೇಕ ಮನೆಗಳು ಯಾರೂ ಇಲ್ಲದೆ ಪಾಳು ಬಿದ್ದಿವೆ ಮತ್ತು ಜನರು ಬಿಟ್ಟು ಹೋಗುತ್ತಿದ್ದಾರೆ. ಉದ್ಯೋಗಕ್ಕಾಗಿಯೂ ಅವರು ರಾಜ್ಯವನ್ನು ಬಿಟ್ಟು ಹೋಗುತ್ತಿದ್ದಾರೆ. ಅದೇ ಸಮಸ್ಯೆಯನ್ನು ಅವರು ಇಲ್ಲಿ ಎದುರಿಸ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಚಿಂತೆ ಆಗತ್ತೆಯೇ? ಅಂದ್ರೆ ನಾವು ಅದು ನಿಮ್ಗೆ ಗೊತ್ತಾ, ಮೊದಲನೇದಾಗಿ ಕಾಣೆಯಾದ ಮತದಾರರಿದ್ದಾರೆ ಮತ್ತು ಸಾಕಷ್ಟು ಯುವಕರಿಲ್ಲ. ಯಾವ ಯುವಕರು ನನಗೆ ಗೊತ್ತಿಲ್ಲ. ಅವರಲ್ಲಿ ಅನೇಕರು ವೋಟ್ ಮಾಡಲು ಹಿಂತಿರುಗಿ ಬರಲು ಪ್ರಯತ್ನಿಸಿದರು. ಆದರೆ ಈಗ ಅವ್ರಿಗೆ ಬಂದು ವೋಟ್ ಹಾಕೋಕೆ ಆಗಲಿಲ್ಲ. ಅದೇ ಸಮಸ್ಯೆ. ಬಹಳ ಸಲ ನಾವು ಕಾಣ್ತೀವಿ, ಕೇರಳದ ಯುವಕರು ಅಥವಾ ಇಲ್ಲಿ ಯಾರು ವೋಟರ್ ಇದ್ದಾರೋ ಅವರು ಒಂದು ಓಣಂಗೆ ಮನೆಗೆ ವಾಪಸ್ ಬರಲು ಪ್ರಯತ್ನಿಸುತ್ತಾರೆ ಇದಕ್ಕೆ, ಈ ಎಲೆಕ್ಷನ್ಗೂ ಕೂಡ. ಹಾಗಾಗಿ ಈ ಸಲ ಅವ್ರು ಹೇಳ್ತಿದ್ರು, ಯಾಕಂದರೆ ಬೆಲೆಗಳು ತುಂಬ ಜಾಸ್ತಿ ಆಗಿದ್ದರಿಂದ ಅವರಿಗೆ ಟಿಕೆಟ್ ಸಿಗಲಿಲ್ಲ ಮತ್ತು ಅವರು ಎಲೆಕ್ಷನ್ ಮಿಸ್ ಮಾಡಿಕೊಂಡ್ರು.